ಗುವಾಹಟಿ ಕಾಮಾಖ್ಯ ಮಂದಿರದಲ್ಲಿ ಇದು ಕೋಟಿಲಿಂಗೇಶ್ವರ ದೇವಸ್ಥಾನ. ಆ ಬೆಟ್ಟಗಳ ಮಧ್ಯದಲ್ಲಿ ಶಿವನ ಉದ್ಭವ ಮೂರ್ತಿ ಇದೆ ಮತ್ತು ಇನ್ನೊಂದು ಕೆಳಗಡೆ ಉದ್ಭವ ಗಣೇಶ ಇದ್ದಾರೆ, ಗಣೇಶನ ಮೂರ್ತಿ ಇದೆ. ಹೇಳಲಾಗತ್ತೆ ಯಾವಾಗ ಸತಿಯ ತುಂಡು ತುಂಡಾಗಿ ಬಿದ್ದಾಗ ಶಿವ ಪ್ರತಿಯೊಂದು ಜಾಗದಲ್ಲಿ ಎಲ್ಲೆಲ್ಲಿ ಆ ಶಕ್ತಿಪೀಠಗಳಾಗಿದೆ ಅಂತ ಹುಡುಕ್ತಾ ಈ ಕಾಮಾಖ್ಯ ಗುವಾಹಟಿ ಕಾಮಾಖ್ಯ ನೀಲಾಂಚನ ಪರ್ವತದಲ್ಲಿಂದ ಗೊತ್ತಾಗಿದ್ದ ತಕ್ಷಣ ಇಲ್ಲಿನ ಜನ ಏನು ಹೇಳ್ತಾರೆ ಅಂದರೆ, ಶಿವ ಆ ಬೆಟ್ಟವನ್ನು ಸೀಳುತ್ತಾ ಇಲ್ಲಿ ಪ್ರಕಟ ಆದ, ಜೊತೆಗೆ ಗಣೇಶನು ಜೊತೆಗೆ ಬಂದ ಅನ್ನೋದು ಪುರಾಣಗಳಲ್ಲಿ ಕೇಳಲ್ಪಟ್ಟಿದೆ. ಇಲ್ಲಿ ಒಂದು ನಿಜವಾದ ಒಂದು ಘಟನೆ ನನ್ನ ಜೊತೆ ಏನಾಯಿತು ಅಂದರೆ, ಆ ಶಿವನ ದರ್ಶನ ಮಾಡಿಕೊಂಡು ಮತ್ತು ಕೆಳಗಡೆ ಗಣೇಶನ ದರ್ಶನ ಮಾಡಿಕೊಂಡು ಹೊರಗೆ ಬರಬೇಕಾದ್ರೆ, ನೀವು ಇಲ್ಲೊಂದು ಝೂಮ್ ಮಾಡ್ತಾಯಿದ್ದೀನಿ, ಒಂದು ಚಿಕ್ಕದಾದಂಥ ಒಂದು ಓಣಿ ಥರ ಚಿಕ್ಕ ಪ್ಲೇಸ್ ಕಾಣುತ್ತೆ. ಆ ಕಡೆಯಿಂದ ಎಂಟ್ರಿ ಆದರೆ ಈ ಕಡೆಯಿಂದ ಹೊರಗೆ ಬರಬೇಕು. ಸೊ ಫಸ್ಟ್ ಸರಿ ನಾನು ಬರಬೇಕಾದ್ರೆ ನನ್ನ ಕೈಲಿ ಹೊರಗಡೆ ಬರೋಕ್ಕಾಗಲಿಲ್ಲ. ಆಗ ಒಬ್ಬರು ಸಾಧು ಅವರು ಯಾವಾಗ ಅವ್ರು ನೋಡಿದ್ರು ನಾನು ಬರೋಕ್ಕಾಗ್ತಾಯಿಲ್ಲ. ಅವ್ರೇನು ಹೇಳಿದ್ರು ಅಂದರೆ, ಒಂದು ಸರಿ ಮನಸ್ಸಿಂದ ಅಥವಾ ಜೋರಾಗಿ ಓಂ ನಮಃ ಶಿವಾಯ ಹೇಳು, ನೀನು ಹೊರಗಡೆ ಬರ್ತೀಯ ಅಂತ. ಇದು ನನ್ನ ಲೈಫಲ್ಲಿ ನಡೆದ ನಿಜವಾದ ಘಟನೆ. ಮುಂಚೆ ನಾನು ಅದೇ ಪ್ಲೇಸಲ್ಲಿ ಬಹಳಷ್ಟು ಟ್ರೈ ಮಾಡಿದ್ದು, ಆದರೆ ಬರೋಕ್ಕಾಗ್ತಾ ಇರಲಿಲ್ಲ. ಆದರೆ ಒಂದೇ ಒಂದು ಸಾರಿ ಓಂ ನಮಃ ಶಿವ ಅಂದಿದ ತಕ್ಷಣ ಸ್ಲೋಲಿಯಾಗಿ ಪಾಸ್ ಆದಂಗೆ ಆಯಿತು ನನಗೆ. ಮತ್ತು ನಾನು ಅಲ್ಲಿಂದ ಹೊರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು.